ಇದು ನಿನ್ನೆ ಸಾಯಂಕಾಲದ ಬಿಲ್ಲು ನೋಡ್ಕೊಬೋದು 9/4/2026. ಇದು ಇವತ್ತೊಂದು 10/4/2026. ಅವ್ರ ಊರು ಸಮೇತ ಅವ್ರ ರೈತರ ಸಮೇತ ತೋರಿಸ್ತಾ ಇದ್ದೀವಿ. ಹಾಲು ಇಂಪ್ರೂವ್ ಆಗಿದೆ. ಒಂದು ಹಸು ಮೇಲೆ 2 ಲೀಟ್ರು 2.5 ಲೀಟ್ರ್ ಹಾಲಾಗಿದೆ. ಪ್ಯಾಟು ಒಂದು 10 ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ. ನಾವೊಂದು 6 ಜನಕ್ಕೆ ಕೊಡಿಸಿದ್ರಿ ಸರ್. ಇಲ್ಲಿವರೆಗೂ ಒಂದು 10ರಿಂದ 15 ಬಾಕ್ಸ್ವರೆಗೂ ಪರ್ಚೇಸ್ ಮಾಡಿದ್ದಾರೆ. ತಗೊಂಬಂದು ಸುಮ್ಮನೆ ತೋರಿಸ್ತವ್ರೆ ಅಂತ ನೋಡಿ. ಬಾಕ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಇದು ಆಲ್ರೆಡಿ ಅವ್ರು ತಗೊಂಡು ಬಳಸ್ತಾ ಇದ್ರು ಪ್ರಾಡಕ್ಟು. ನೋಡಪ್ಪ, ಇದರಲ್ಲಿ ಆಲ್ರೆಡಿ ಅರ್ಧ ಆಗೋಗಿದೆ. ಕಾಣಿಸ್ತಾ ಇದೆಯಾ? ಕರ್ನಾಟಕ ಅಂತಲ್ಲ, ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಕಡೆ ಕೊಟ್ಟಿದ್ದೀವಿ. ಕೇರಳ ಎಲ್ಲ ಕಡೆ ಕೊಟ್ಟಿದ್ದೀವಿ. ಸರಿಸುಮಾರು ಒಂದು 5,000 ಪ್ರಾಡಕ್ಟು ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ ಒಂದು 5-6 ಸಾವಿರ ಪ್ರಾಡಕ್ಟ್ ಮೇಲೆ ಸೇಲ್ಸ್ ಮಾಡಿ ಸರ್. ಈ ಪ್ರಾಡಕ್ಟ್ ಬಂದು 100% ಆರ್ಗ್ಯಾನಿಕ್ಕು ಮತ್ತು ಸರ್ಟಿಫೈಡ್ ಪ್ರಾಡಕ್ಟು. ಎಲ್ಲ ಥರ ಲ್ಯಾಬ್ರೇಟರೀಸಲ್ಲಿ ಸರ್ಟಿಫೈ ಆಗಿದೆ. ಸೊ ಈ ಪ್ರಾಡಕ್ಟಿಂದ ಏನು ಸಮಸ್ಯೆ ಇಲ್ಲ. 100 ಅಲ್ಲ 200% ಆರ್ಗ್ಯಾನಿಕ್ ಸರ್. ಪುಣ್ಯಕೋಟೆ ಬಗ್ಗೆ ಆಲ್ರೆಡಿ ಎಲ್ಲ ಜನಕ್ಕೆ ಗೊತ್ತಿದೆ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗಾಗಲೇ ಎಲ್ಲ ರೈತರೆಲ್ಲ ನೋಡಿರ್ತಾರೆ ನಮ್ಮ ವಿಡಿಯೋ. ಸಾಕಷ್ಟು ವಿಡಿಯೋಗಳು ಪುಣ್ಯಕೋಟಿ ಅಂತ ವಿಡಿಯೋ ಬಂದಿದೆ. ಪುಣ್ಯಕೋಟಿ ಅನ್ನೋದು ಬ್ರ್ಯಾಂಡ್ ಬಂದು ಈಗ ನಮ್ಮದು ಫಸ್ಟು ನಾನು ಯೂಟ್ಯೂಬಲ್ಲಿ ಹೈನುಗಾರಿಕೆಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಆಗ ನಾವು ಹೈನುಗಾರಿಕೆಯಲ್ಲಿ ನಮಗೆ ಸಮಸ್ಯೆ ಬರ್ತಾ ಇದೆ ಏನಂದರೆ ಫ್ಯಾಟು, ಕೆಚ್ಚಲು ಬಾವು ಮತ್ತು ಹಾಲು ಕಮ್ಮಿ ಆಗೋದು ಮತ್ತು ಈ ಥರ ಸಮಸ್ಯೆಗಳಿರ್ತಾಯಿತ್ತು. ಸೊ ಈ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಹುಡ್ಕೊಬೇಕಲ್ಲ ಅಂತ ಹೇಳಿದಾಗ ನನಗೋಸ್ಕರ ನಾನು ಈ ಪುಣ್ಯಕೋಟಿ ಅಂತ ಮಾಡ್ಕೊಂಡಿದ್ವಿ, ಬ್ರ್ಯಾಂಡ್ನ ಮಾಡ್ಕೊಂಡಿದ್ವಿ, ಪೌಡ್ರ್ ಮಾಡ್ಕೊಂಡಿದ್ವಿ. ಸೊ ಆವಾಗ ನಮಗೂ ರಿಸಲ್ಟ್ ಬಂದಿದ್ದು ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ರಾಡಕ್ಟ್ ಮಾಡಿ ಸರ್. ಈಗ ಈ ಪ್ರಾಡಕ್ಟು ಬಂದು ಪುಣ್ಯಕೋಟಿ ಅಂದರೆ ಏನಂದರೆ, ಈ ಪುಣ್ಯಕೋಟಿ ಬಳಸೋದ್ರಿಂದ ಹಸುಗಳಲ್ಲಿ ಕೆಚ್ಚಲು ಬಾವು ಬರಲ್ಲ, ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಹಸುಗಳಲ್ಲಿ ಪದೇ ಪದೇ ಫಲನಿಲ್ಲನ ಸಮಸ್ಯೆಗಳಿರಲ್ಲ. ಹಸುಗಳಿಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಬೆನಿಫಿಟ್ ಏನು ಅಂದರೆ ಹಸುಗಳಿಗೆ ಬಾಡಿ ಸ್ಕೋರ್ಗಾಗಿರ್ಬೋದು, ಈ ವೀಕ್ ಆಗೋ ಹಸುಗಳು ಕ್ಯಾಲ್ಸಿಯಂ ಡೌನ್ ಆಗೋದು, ಆ ಥರ ಯಾವ ಸಮಸ್ಯೆನೂ ಬರಲ್ಲ ಪುಣ್ಯಕೋಟಿ ಬಳಸೋದ್ರಿಂದ. ಕರ್ನಾಟಕ ಅಂತಲ್ಲ, ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಕಡೆ ಕೊಟ್ಟಿದ್ದೀವಿ. ಕೇರಳ ಎಲ್ಲ ಕಡೆ ಕೊಟ್ಟಿದ್ದೀವಿ. ಸರಿಸುಮಾರು ಒಂದು 5,000 ಪ್ರಾಡಕ್ಟು ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ ಒಂದು 5-6 ಸಾವಿರ ಪ್ರಾಡಕ್ಟ್ ಮೇಲೆ ಸೇಲ್ಸ್ ಮಾಡಿ ಸರ್. ಈ ಪ್ರಾಡಕ್ಟ್ ಬಂದು 100% ಆರ್ಗ್ಯಾನಿಕ್ಕು ಮತ್ತು ಸರ್ಟಿಫೈಡ್ ಪ್ರಾಡಕ್ಟು. ಎಲ್ಲ ಥರ ಲ್ಯಾಬ್ರೇಟರೀಸಲ್ಲಿ ಸರ್ಟಿಫೈ ಆಗಿದೆ. ಸೊ ಈ ಪ್ರಾಡಕ್ಟಿಂದ ಏನು ಸಮಸ್ಯೆ ಇಲ್ಲ. 100 ಅಲ್ಲ 200% ಆರ್ಗ್ಯಾನಿಕ್ ಸರ್. ಇದು ಆರ್ಡ್ರ್ ಹೆಂಗೆ ಸರ್ ಮಾಡೋದು ಸರ್? ಈಗ ಆರ್ಡ್ರ್ ಅಂದರೆ ಈಗ ನಾವೆಲ್ಲೂ ಹೊರಗಡೆ ಈಗ ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು ಬೇರೆ ಕಡೆ ಎಲ್ಲೂ ಅವೈಲಬಿಲಿಟಿ ಕೊಟ್ಟಿಲ್ಲ. ನಮ್ಮ ಏನಿಲ್ಲ, ಜಸ್ಟ್ ಈಗ ನಿಮ್ಮ ವಿಡಿಯೋ ಮುಖಾಂತರ ನಿಮ್ಮ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಬರುತ್ತೆ. ನಮ್ಮ ನಂಬರ್ಗೆ ಫೋನ್ ಮಾಡಿ ಅವ್ರ ಆಧಾರ್ ಕಾರ್ಡ್ ಅಡ್ರೆಸ್ ಕಳಿಸಿದ್ರೆ ಸಾಕು, ಅವ್ರ ಮನೆಗೆ ಫ್ರೀ ಹೋಮ್ ಡೆಲಿವರಿ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಈಗ ನೀವು ಕೇಳಿದ್ರಿ ಪ್ರಾಡಕ್ಟ್ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಸರ್, ಇದರಿಂದ ಏನು ಬೆನಿಫಿಟ್ ಇದೆಯಾ, ಯಾರನ್ನ ರೈತರು ಕರ್ಕೊಂಡೋಗಿ ತೋರಿಸ್ಬೋದಾ ಅಂತ ಕೇಳಿದ್ರಿ. ನನ್ನ ಪ್ರಾಡಕ್ಟ್ ಬಗ್ಗೆ ನಾನು ಹೇಳೋದಕ್ಕಿಂತ ಬಳಸ್ತಾ ಇರೋ ರೈತರ ಹತ್ರನೇ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ವಿತ್ ಪ್ರೂಫ್, ನಾನು ಬೇರೆಯವ್ರ ಥರ ಮಾತಲ್ಲಿ ನಾನು ಮಾತಾಡೋ ವ್ಯಕ್ತಿ ನಾನಲ್ಲ, ವಿತ್ ಪ್ರೂಫು ಆಲ್ ಬಿಲ್ ಸಮೇತ ರೈತರ ಹತ್ರನೇ ಕರ್ಕೊಂಡೋಗಿ ಅವ್ರ ಹತ್ರ ಏನು ಫೀಡ್ಬ್ಯಾಕ್ ಅಂತ ನೀವು ರೈತರ ಹತ್ರನೇ ನಿಮ್ಗೆ ಅವರೇ ಹೇಳ್ತಾರೆ. ಬನ್ನಿ ಸರ್ ಹೋಗೋಣ ಸರ್. ಈಗ ಆವಾಗಲೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು, ಬಳಸಿರೋ ರೈತರ ಹತ್ರ ಕರ್ಕೊಂಡೋಗಿ ಇನ್ಫಾರ್ಮೇಷನ್ ಏನು ಎತ್ತ ಅಂತ, ಅವ್ರಿಗೆ ಏನು ಅನುಕೂಲ ಆಗಿದೆ ಅಂತ ರೈತರ ಬಾಯಲ್ಲಿ ಹೇಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದು ಬಂದಿದ್ದೀವಿ ಅಣ್ಣವ್ರ ಹತ್ರ. ಅಣ್ಣ ಯಾವ ಊರಣ್ಣ ನಿಮ್ಮದು? ನಮ್ಮದು ಬೆಟ್ಕೋಟೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಊರಲ್ಲ. ಹೆಂಗೈತಣ್ಣ ಪ್ರಾಡಕ್ಟ್ ಬಳಸ್ತಾ ಇದ್ರಲ್ಲ? ನಾವು ಸುಮಾರು 1.5 ತಿಂಗಳಿಂದ ಆಗ್ತಾ ಇದ್ರಿ. ಚೆನ್ನಾಗಿದೆ. ಏನೇನು ಅನುಕೂಲ ಆಗಿದೆ? ಹಾಲು ಇಂಪ್ರೂವ್ ಆಗಿದೆ. ಒಂದು ಹಸು ಮೇಲೆ 2 ಲೀಟ್ರು 2.5 ಲೀಟ್ರ್ ಹಾಲಾಗಿದೆ. ಪ್ಯಾಟು ಒಂದು 10 ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ ಮುಂಚೆಕ್ಕಿನ್ನ. ಮುಂಚೆ ಎಷ್ಟು ಬರ್ತಾ ಇದೆ? ಮುಂಚೆ ಒಂದು 6 ಬರ್ತಾ ಇತ್ತು. 5, 8, 5, 6 ಹಂಗೆ ಬರ್ತಾ ಇತ್ತು. ಮುಂಚೆ ಎಷ್ಟು ಲೀಟ್ರ್ ಹಾಲು ಆಗ್ತಾ ಇದ್ರಿ ಟೋಟಲ್? ಆಗ 35-38 ಲೀಟ್ರ್ ಆಗ್ತಾ ಇದ್ರಿ ಹಾಲು. ತಿರುಗಿ ಇನ್ನೂ ಒಂದು ಹೊಸ ತಗೊಂಬಂದ್ರಿ 50-52ಗೆ. ಈಗ 45-47 ಲೀಟ್ರ್ ಆಗ್ತಾ ಇದೆ ಹೊತ್ತಿಗೆ. ಅಣ್ಣ ಇವಾಗ ನೀವು ನಮ್ಮ ಈಗ ಪ್ರಾಡಕ್ಟ್ ಬಳಸ್ದಾಗಿಂದ ಪ್ಯಾಟು ಒಂದು 7-5 7-5 ಹಂಗೆ ಬರ್ತಾ ಇದೆ. ಈಗ ಅದಕ್ಕೇನೋ ಪ್ರೂಫ್ ಐತಣ್ಣ ನಿಮ್ಮ ಹತ್ರ? ಇದೆ. ಹಾಲ್ ಬಿಲ್ ಏನು ಐತಾ? ಇದೆ, ಚೀಟಿ ಇದೆ, ಎಲ್ಲ ಫೋನಲ್ಲಿ ಬರುತ್ತೆ. ಫೋನಾಗಿ ತೋರಿಸೋಣ. ಇಲ್ಲಿ ನೋಡ್ರಿ, ಈಗ ನಾವು ಕೆಲವೊಂದು ಜನ ಹೇಳ್ತಾರೆ ಅಷ್ಟೇ, ಬಾಯಿ ಮಾತಲ್ಲಿ ಹೇಳ್ತಾರೆ. ನಾವು ಅವತ್ತು ವೀಡಿಯೋದಲ್ಲಿ ಕೂಡ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ, ವಿತ್ ಪ್ರೂಫ್ ಸಮೇತ ತೋರಿಸ್ತೀವಪ್ಪ ನಾವು ಅಂತ. ಸೊ ಇದು ಡೈರಿಯಲ್ಲಿ ಇದು ಬೆಳಗ್ಗೆದು ಬನ್ನಿ ಇದ್ರಾಗ ಫ್ಯಾಟ್ ಎಷ್ಟಿದೆ? 7.6 ಇದೆ. SNF 8.5 ಇದೆ. ಎಷ್ಟು? 47 ಲೀಟ್ರು. ಪರ್ ಲೀಟರ್ ಪ್ರೈಸ್ ಬಂದು 44 ರುಪೀಸ್ ಆಗ್ತಾಯಿದೆ ಇವ್ರಿಗೆ. ಬೆಳಗ್ಗೆ ಚೀಟಿ ಇದೆ, ಬೆಳಗ್ಗೆ ಚೀಟಿನೂ ಇದೆ. 10ನೇ ತಾರೀಕು ಡೇಟು, ಅವ್ರ ಊರೆಲ್ಲ ನೋಡ್ಕೊಬೋದು. ಸೊ ನಾವು ಅದನ್ನೇ ಹೇಳೋದು, ಪ್ರಾಡಕ್ಟು ಬಗ್ಗೆ ನಾವು ಮಾತಾಡೋದಲ್ಲ, ಬಳಸೋ ರೈತರು ಮಾತಾಡಬೇಕು. ನಾನು ಪದೇ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾವು ಪ್ರಾಡಕ್ಟ್ ತಂದಿದ್ದೀವಿ ಅಂದರೆ ಏನೇ ಒಂದು ವಸ್ತು ಪ್ರಾಡಕ್ಟು ಹೈನುಗಾರಿಕೆಗೆ ಸಂಬಂಧಪಟ್ಟ ಪ್ರಾಡಕ್ಟ್ ಅಂದರೆ ನಾವು ರೆವಲ್ಯೂಷನರಿ ಪ್ರಾಡಕ್ಟೇ ತರೋದು. ಸುಮ್ಮನೆ ಕಾಟಾಚಾರಕ್ಕೆ ಇಲ್ಲ ಬೇರೆಯವ್ರ ಥರ ನಾವು ಪ್ರಾಡಕ್ಟ್ಗಳೆಲ್ಲ ತರಲ್ಲ. ಸೊ ಇವತ್ತು ವಿತ್ ಪ್ರೂಫು ವಿತ್ ಎವಿಡೆನ್ಸ್ ಎಲ್ಲ ತೋರಿಸಿದ್ವಿ. ಇದಕ್ಕಿನ್ನ ಪ್ರೂಫ್ ಇದಕ್ಕಿನ್ನ ಎವಿಡೆನ್ಸ್ ಏನು ಹೇಳೋಕ್ಕಾಗಲ್ಲ. ಅಣ್ಣ ನೀವು ಎಷ್ಟು ಜನ ಕೊಡಿಸಿದ್ರಣ್ಣ ಇಲ್ಲಿ ಹೋಗಿ? ನಾವು ಒಂದು 6 ಜನಕ್ಕೆ ಕೊಡಿಸಿದ್ರಿ ಸರ್. ಇವಾಗ 6 ಜನನೂ ರಿಸಲ್ಟ್? 6 ಜನಲ್ಲೇ ಒಂದು 4 ಜನ ರಿಸಲ್ಟ್ ಬಂದಿದೆ, ಪರವಾಗಿಲ್ಲ. ಒಂದು 5 ಪಾಯಿಂಟ್ ರೈಸ್ ಆಗಿದೆ. ಫುಲ್ಲು 2, 3, 2, 5, 2, 9 ಬರ್ತಾಯಿತ್ತು. ಅಂಥದ್ದೆಲ್ಲ 3, 8, 3, 6ಗೆ ಬಂದಿದೆ. 3, 6ಗೆ ಅವ್ರು ತಿರ್ಗಾ ರಿಟರ್ನ್ ತಗೊತಾ ಇದ್ದಾರೆ. ರೀಆರ್ಡ್ರು.
ಅಣ್ಣವರು ಸುಮಾರು ನಮ್ಮ ಹತ್ರ ಒಂದು ಇಲ್ಲಿವರೆಗೂ ಒಂದು 10ರಿಂದ 15 ಬಾಕ್ಸ್ವರೆಗೂ ಪರ್ಚೇಸ್ ಮಾಡಿದ್ದಾರೆ. ಅವರು ಬಳಸೋದಲ್ದಿರ ಅವ್ರ ಅಕ್ಕಪಕ್ಕದವ್ರಿಗೂ ಕೊಡಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು, ನಾವು ಇವತ್ತು ಏನೇ ಒಂದು ಹೈನುಗಾರಿಕೆ ಇನ್ನೂ ನಮ್ಮ ಪ್ರಾಡಕ್ಟ್ ಪುಣ್ಯಕೋಟೆಯಲ್ಲಿ ಇನ್ನೂ ಹಲವಾರಷ್ಟು ಪ್ರಾಡಕ್ಟ್ ಬರೋದಿದ್ದಾವೆ ಮಾರ್ಕೆಟ್ಗೆ. ಬಂದಾಗ ಇದೇ ಥರ ನಿಮ್ಮ ವಿಡಿಯೋ ಮುಖಾಂತರ ವಿಡಿಯೋ ಮಾಡಿ ತಿಳಿಸ್ತೀವಿ. ದಯವಿಟ್ಟು ನಾವು ರೈತರನ್ನ ಒಂದೇ ಕೇಳೋದು, ಸುಮ್ಮನೆ ಮಾತಾಡೋದಕ್ಕಿಂತ ಬಳಸಿ, ನಮ್ಮ ಪ್ರಾಡಕ್ಟ್ ಬಳಸಿ ಆಮೇಲೆ ನೀವು ಹೇಳಿ. ಪ್ರೂಫ್ಗಳು ಅಂತೆಲ್ಲ ಕೆಲವೊಂದು ಜನ ಪ್ರೂಫ್ಗಳು ಕೇಳ್ತಾರೆ. ಇದು ನಿನ್ನೆ ಸಾಯಂಕಾಲದ ಬಿಲ್ಲು ನೋಡ್ಕೊಬೋದು, 9/4/2026. ಇದು ಇವತ್ತೊಂದು 10/4/2026 ಕಾಣಿಸ್ತಾ ಇದೆಯೇನಪ್ಪ. ಅವ್ರ ಊರು ಸಮೇತ, ಅವ್ರ ರೈತರ ಸಮೇತ ತೋರಿಸ್ತಾ ಇದ್ದೀವಿ. ಸೊ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಾದರೆ ದಯವಿಟ್ಟು ಈ ವಿಡಿಯೋ ಮುಖಾಂತರ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ. ನಮ್ಮ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರ ಅವ್ರ ಅಡ್ರೆಸ್ ಕಳಿಸಿದ್ರೆ ಅವ್ರ ಮನೆಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾಯಿದ್ದೀವಿ. ಸೊ ದಯವಿಟ್ಟು ರೈತರು ಬಳಸಿ, ಇದರಿಂದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಕೆಲವೊಂದು ಜನ ರೈತರು ಹೇಳ್ಬಿಡ್ತಾರೆ ಅದನ್ನು ತಗೊಂಬಂದು ಸುಮ್ಮನೆ ತೋರಿಸ್ತವ್ರೆ ಅಂತ. ನೋಡಿ, ಬಾಕ್ಸ್ ನೋಡಿದ್ರೆ ಗೊತ್ತಾಗ್ತದೆ. ಇದು ಆಲ್ರೆಡಿ ಅವ್ರು ತಗೊಂಡು ಬಳಸ್ತಾ ಇದ್ರು ಪ್ರಾಡಕ್ಟು. ನೋಡಪ್ಪ, ಇದರಲ್ಲಿ ಆಲ್ರೆಡಿ ಅರ್ಧ ಆಗೋಗಿದೆ, ಕಾಣಿಸ್ತಾ ಇದೆಯಾ? ಅರ್ಧ ಖಾಲಿಯಾಗಿ ಹೋಗಿದೆ. ಇವಾಗ ಹೊಸ ಬಾಕ್ಸ್ ಇನ್ನೊಂದು ಕೇಳಿದ್ರು, ಆರ್ಡ್ರ್ ಮಾಡಿದರು, ತಗೊಂಬಂದು ಕೊಟ್ಟಿದ್ದೀವಿ. ಸೊ ನಾವು ಏನೇ ಮಾಡಿದ್ರೂ, ಯಾವುದೇ ಥರ ಒಂದು ಪ್ರಾಡಕ್ಟ್ ತಗೊಂಬಂದು ಕೊಟ್ಟರು ರೈತರಿಗೆ ಉಪಯೋಗ ಆಗೋವಂಥ ಪ್ರಾಡಕ್ಟೇ ತರೋದು. ದಯವಿಟ್ಟು ನಮ್ಮ ಪ್ರಾಡಕ್ಟ್ನ ಬಳಸಿ ಇದರಿಂದ ಉಪಯೋಗ ಪಡ್ಕೊಳ್ಳಿ.